ದಯವಿಟ್ಟು ಶಾಂತವಾಗಿ ಕೂರು. ಮೈಕ್ ತಿಂತಾ ಇಲ್ಲ, ಸ್ವಲ್ಪ ದಯಮಾಡಿ ಶಾಂತ. ಇಲ್ಲಿ ವೇದಿಕೆ ಮುಂಭಾಗದವರು ಸ್ವಲ್ಪ ಜಾಗ ಬಿಟ್ಟು ದೂರ ದೂರ ಕೂರ್ಬೇಕು, ಸ್ವಲ್ಪ ದಯಮಾಡಿ. ಈ ನಿಮ್ಮೆಲ್ಲರ ಅಭಿಮಾನಕ್ಕೆ, ನಿಮ್ಮೆಲ್ಲರ ಈ ಪರಿಯ ವಿಶ್ವಾಸಕ್ಕೆ ಬಹುಶಃ ಯಾವ ಜನ್ಮದ ಪುಣ್ಯದ ಫಲನೋ ಏನೋ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇವಲ ಒಂದೇ ಒಂದು ಮೆಸೇಜಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಇಲ್ಲಿ ಕಳಿಸಿರ್ತಕ್ಕಂಥ ನನ್ನೆಲ್ಲ ತಾಯಂದಿರ, ನಿಮ್ಮೆಲ್ಲರ ಈ ಪ್ರೀತಿಗೆ, ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಈ ವೇದಿಕೆ ಮುಖಾಂತರ ಒಂದು ಭರವಸೆ ನಿಮಗೆ ಕೊಡ್ತೇನೆ. ಯಾವ ಕಾರಣಕ್ಕೂ ನಿಮ್ಮ ಸಂತೋಷ ಹಿಂದೆ ಸರಿಯಲ್ಲ. ಮೊನ್ನೆ ತಾನೇ ಆ ಜೇನ್ಕರ್ ಸಿದ್ದೇಶ್ವರರು, ಆ ತಾಯಿ ಹೊಸಪಟ್ಟಣದಮ್ಮ, ಆ ತಾಯಿ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ, ಹೊಳಲ್ಕೆರೆ ಮುಕ್ಕಣ್ಣೇಶ್ವರಿ, ಶಶಿವಾಳದ ಗಂಗಾಂಬಿಕಾ ದೇವಿ, ಇವರೆಲ್ಲರ ಅನುಗ್ರಹದಿಂದ ನನಗೊಂದು ಹೆಣ್ಮಗು ಆಯ್ತು. ಆದ್ರೆ ಪರಿಸ್ಥಿತಿ ನನಗೆ ಹೇಗಿದೆ ಅಂತಂದ್ರೆ, ನಾನು ಬಾಲ್ಯದಿಂದಲೂ ಸಹ ಯಾವುದೂ ಸಹ ಸುಲಭವಾಗಿ ನನ್ನ ಕೈಗೆ ಸಿಕ್ಕಿಲ್ಲ. ಈ ಸಂಘರ್ಷಗಳು, ಈ ಘರ್ಷಣೆಗಳ ನಡುವೆನೇ ಎಲ್ಲವನ್ನು ಪಡೆದುಕೊಳ್ಳುವಂಥದ್ದು ನನ್ನ ಹಣೆನೆಲ್ಲ ಭಗವಂತ ಬರೆದು ಕಳಿಸ್ಬಿಟ್ಟಿದ್ದಾನೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವತ್ತವರೆಗೂ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಈಗಲೂ ಸಹ ಇನ್ನೇನು ಕೆಲಸ ಮಾಡ್ಬೇಕು ಸ್ವಾಮಿ ಸಂಘಟನೆ ಅಂದ್ರೆ, ಇದಕ್ಕಿನ್ನ ಇನ್ನೇನು ಸಂಘಟನೆ ಮಾಡಬೇಕಿತ್ತು, ಇದಕ್ಕಿಂತ ಇನ್ನೇನು ಕೆಲಸ ಮಾಡಬೇಕಿತ್ತು. ನನಗೆ ನೀವು ಅನ್ಯಾಯ ಮಾಡಿದ್ರಲ್ಲ, ನನಗೆ ನೀವು ಮೋಸ ಮಾಡಿದ್ರಲ್ಲ. ನಾನೇನು, ನನಗೆ ಬಹಳ ಜನ ಮುಂಚೆ ಹೇಳೋರು, ಟಿಕೆಟ್ ಕೊಡಲ್ಲ ಮಾಡಲ್ಲ ಯೋಚನೆ ಮಾಡಿ ಈ ಶಿವಲಿಂಗೇಗೌಡ ಮಹಾನ್ ಪಾತಾಳಿ ಯಂತ್ರಿ, ಎದುರಾಳಿ ಪಕ್ಷನ ಖರೀದಿ ಮಾಡಿ ಚುನಾವಣೆ ಮಾಡುವಂತವನು ಅಂತೆಲ್ಲ ನನಗೆ ಹೇಳಿದ್ರು.